ಎಲ್ಲಿಗೆ ಹೊರಟದ್ದು? ಊರ್ಸುತ್ತಿ ನಾವಿಲ್ಲಿ ಮಾಡ್ಕೊಂಡಿಟ್ಟಿರೋದಕ್ಕೆ ಹಾಕುವ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಒಂದು ಸಿಂಪಲ್ ಆಗಿರೋ ಚೀಸ್ ಫ್ರೂಟ್ ಕೇಕ್ ಟ್ರೈ ಮಾಡುವ ಅಂತ ಅನ್ಕೊಂಡಿದ್ದೇನೆ. ನಿಮಗೆ ನನ್ನ ತಮ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು, ನಾಳೆ ನಮ್ದು 2nd ಇಯರ್ ವೆಡ್ಡಿಂಗ್ ಆನಿವರ್ಸರಿ ಇದೆ. ಹಾಗಾಗಿ ಹೊರಗಿನಿಂದ ಕೇಕ್ ತರೋದಕ್ಕಿಂತ ಮನೆಯಲ್ಲೇ ಟ್ರೈ ಮಾಡುವ ಅಂತ, ಸ್ಪೆಷಲ್ ಆಗಿರುತ್ತೆ ಅಂತ. ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಈಗ ಇಲ್ಲಿ ಫಸ್ಟಿಗೆ ಈ ಬಿಸ್ಕೆಟ್ಸ್ನ ಎಲ್ಲರೂ ನೋಡಿರ್ಬೋದು, ಲೋಟಸ್ ಬಿಸ್ಕಾಫ್ ಅಂತ. ಇದನ್ನ ಫುಲ್ ಪುಡಿ ಮಾಡ್ಕೋಬೇಕು. ಇಲ್ಲಿ ನಾನು ಈ ತರ ಒಂದು ಜಿಪ್ಲಾಕ್ ಕವರ್ ಒಳಗಡೆ ಹಾಕೊಂಡಿದ್ದೇನೆ, ಯಾಕಂದ್ರೆ ಪುಡಿ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ನೋಡಿ, ಇವಾಗ ಇಲ್ಲಿ ಇದು ಚೆನ್ನಾಗಿ ಪುಡಿ ಆಯಿತು. ನಂತರ ಇದನ್ನು ಒಂದು ಬೌಲಿಗೆ ಹಾಕೊಳ್ತೇನೆ. ಇಲ್ಲಿ ನೋಡಿ, ಇದು ಬರ್ದದ್ ನೋಡಿದ್ರೆ ಎಂತ ಅರ್ಥ ಆಗ್ಲಿಕ್ಕಿಲ್ಲ ಗೈಸ್. ಇದು ಬಟರ್ ನೋಡ್ಬೋದು, ಕ್ಯೂಬ್ ಶೇಪಲ್ಲಿ ಇದೆ. ಇದೀಗ ನಮಗೆ ನೀರಾಗಬೇಕಲ್ವಾ, ಹಾಗಾಗಿ ಇದನ್ನು ನಾನೀಗ ಮೈಕ್ರೋವೇವ್ ಅಲ್ಲಿ ಇಡ್ತೇನೆ. ಇಲ್ಲಿ ನೋಡಿ, ರೆಡಿ ಆಗಿದೆ. ಇವಾಗ ಇದನ್ನು ನಾವಿಲ್ಲಿ ಮಾಡ್ಕೊಂಡಿಟ್ಟಿರೋದಕ್ಕೆ ಹಾಕುವ. ಇಲ್ಲಿ ಮೆಲ್ಟೆಡ್ ಬಟರ್ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಬೇಕಿಂಗ್ ಪೇಪರ್. ಇದನ್ನು ನಾನೀಗ ಇದರಿಂದ ಕವರ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಮಾಡಿಕೊಂಡ್ರೆ ನಮಗೆ ತೆಗಿಲಿಕ್ಕೆ ಈಸಿ ಆಗ್ತದೆ ಅಂತ ಎಲ್ಲ ಆದಮೇಲೆ. ಸೊ ರೆಡಿ ಆಯ್ತಿದು. ಇವಾಗ ನೆಕ್ಸ್ಟ್ ಏನಂದರೆ, ಇಲ್ಲಿ ನಾವು ಮಾಡ್ಕೊಂಡಿಟ್ಟಿರೋ ಪೌಡರ್ ಇದೆ ಅಲ್ವಾ, ಪುಡಿ, ಇದನ್ನು ಫುಲ್ ಇದಕ್ಕೆ ಹಾಕೋಬೇಕು. ಸುತ್ತಲೂ ಒಂದೇ ಥರ. ಎಲ್ಲ ಕಡೆಗೂ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಯಾವುದಾದ್ರು ಒಂದು ನನ್ನ ಜೊತೆ ಯಾವುದು ಬೇರೆ ಇಲ್ಲ, ಹಾಗಾಗಿ ಈ ಲೋಟ ಸಿಕ್ತು. ಇದರಲ್ಲಿ ಕರೆಕ್ಟಾಗಿ ಒತ್ತಬೇಕಿದು ಗಟ್ಟಿಯಾಗಿ. ನೋಡಿ, ಇವಾಗ ಇದು ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ಇದನ್ನು ಬದಿಗಿಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ನೋಡುವ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ನೋಡಿ, ಕ್ರೀಮ್ ಚೀಸ್ ಇದೆ. ಸೊ ಈ ಕ್ರೀಮ್ ಚೀಸ್ ಬೇಕು. ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕು. ಹಾಗೆ ಸ್ವಲ್ಪ ಇಲ್ಲಿ ವೆನಿಲಾ ಎಸೆನ್ಸ್ ಇದೆ, ಇದು ಬೇಕು. ಇವಾಗ ಈ ಮೂರನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಚೀಸ್ ಹಾಕೊಂಡ ನಂತರ ನೋಡಿ, ಕಂಡೆನ್ಸ್ಡ್ ಮಿಲ್ಕ್. ಇದು ಸ್ವೀಟ್ ಕೊಡುತ್ತೆ ಸ್ವಲ್ಪ. ಹಾಗೆ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋದು. ಸ್ವಲ್ಪ ಹಾಕಿದೆ ನಾನು. ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ, ಅದು ಕರೆಕ್ಟಾಗಿ ಬ್ಲೆಂಡ್ ಆಗಬೇಕು ಎಲ್ಲನೂ ಕೂಡ. ನೆಕ್ಸ್ಟ್ ಇದು ಕರೆಕ್ಟಾಗಿ ಬ್ಲೆಂಡ್ ಆದ ನಂತರ ನಾವು ಆಗ ಮಾಡಿಟ್ಟಿದ್ವಿ ಅಲ್ವಾ, ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಎಲ್ಲ ಪ್ಲೇಸಿಗೂ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗೋ ಥರ ನೋಡ್ಕೋಬೇಕು. ಎಸ್ ನೋಡಿ, ಇಷ್ಟ ಆಯ್ತಲ್ವಾ. ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಒಂದು 6 hours ನಾನೀಗ ಫ್ರಿಜ್ಜಲ್ಲಿ ಇಡ್ತೇನೆ. ಹೇಗಾಗ್ತದೆ ಅಂತ ಗೊತ್ತಿಲ್ಲ, ನಾನು ಸಹ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ನೋಡುವ ಹೇಗೆ ಬರ್ತದೆ ಅಂತ. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಎಸ್ ಗೈಸ್, ನಾನು ಕೇಕನ್ನು ಫ್ರಿಜ್ಜಲ್ಲಿ ಇಟ್ಟೆ. ಒಂದು 5 to 6 hours ಆದರೂ ಇರಲಿ ಫ್ರಿಜ್ ಒಳಗಡೆ. ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ, ಬಾಕಿ ಇದೆ. ಆ ಕೇಕನ್ನು ಫ್ರಿಜ್ಜಿಂದ ತೆಗೆದ ಮೇಲೆ ನಾನು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೇನೆ, ಓಕೆನಾ ಗೈಸ್. ಆಫ್ಟರ್ 6 hours ನಾನೀಗ ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೇನೆ. ನೋಡ್ಬೋದು ಈ ಥರ ಇದೆ.
ಎಸ್, ಆಫ್ಟರ್ 6 hours ನೋಡಿದ್ರಲ್ವ ಕೇಕ್ ಹೇಗಾಗಿತ್ತಂತ. ಸೊ ಇವಾಗ ನನಗೆ ಆ ಕೇಕಿದ ಮೇಲೆ ಒಂದು ಲೇಯರ್ ಆದರೂ ಚಾಕ್ಲೇಟ್ ಹಾಕೋಣ ಅಂತ, ಹಾಗಾಗಿ ವೈಟ್ ಚಾಕ್ಲೇಟ್ ತಂದಿದ್ದೆ. ಬಟ್ ನನಗೆ ಕಂಟ್ರೋಲ್ ಆಗದ ಆಲ್ರೆಡಿ 2 ಪೀಸ್ ನಾನು ತಿಂದು ಬಿಟ್ಟಿದ್ದೇನೆ. ಇದನ್ನೀಗ ಉಳಿದಿದ್ದು ಇಷ್ಟು ಚಾಕ್ಲೇಟ್ ಇದೆ, ಇದನ್ನು ನಾನು ಮೈಕ್ರೋವೇವಿಗೆ ಹಾಕಿ ಸ್ವಲ್ಪ ನೀರು ಮಾಡ್ಕೊಳ್ತೇನೆ ಕೇಕಿದ ಮೇಲೆ ಹಾಕಲಿಕ್ಕೆ. ಇವಾಗ ಚಾಕ್ಲೇಟ್ನ ಮೈಕ್ರೋವೇವಲ್ಲಿ ಇಟ್ಟಿದ್ದೇನೆ. ಅಷ್ಟರೊಳಗೆ ನಾವೀಗ ಬೇಕಿಂಗ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳುವ. ನೋಡಿ, ಹೀಗೆ ಬೇಕಿಂಗ್ ಪೇಪರ್ ಹಾಕಿದರೆ ಸ್ವಲ್ಪ ಈಸಿ ಆಗುತ್ತೆ ತೆಗಿಲಿಕ್ಕೆ. ಆ್ಯಂಡ್ ನೋಡಿ, ಚಾಕ್ಲೇಟ್ ನೀರಾಯಿತು. ಇವಾಗ ಅದನ್ನು ಫುಲ್ಲು ಲೇಯರ್ ಥರ ಅದರ ಮೇಲೆ ಹಾಕ್ಕೊಳ್ತೇನೆ. ಚೀಸ್ ಜೊತೆಗೆ ನಮಗೆ ಚಾಕ್ಲೇಟ್ ಟೇಸ್ಟ್ ಕೂಡ ಸಿಗುತ್ತೆ. ಇವಾಗ ಇಲ್ಲಿ ಇಷ್ಟು ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈ ಕೇಕಿಗೆ ಡೆಕೋರೇಟ್ ಮಾಡುವ ಫ್ರೂಟ್ಸಿಂದ. ಗೈಸ್, ಇಲ್ಲಿ ನೀವು ನಿಮ್ಮ ಇಷ್ಟದ್ದು ಯಾವ ಫ್ರೂಟ್ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಪರ್ಸಿಮೋನ್, ಕಿವಿ ಹಾಗೆ ಗ್ರೇಪ್ಸ್ ತೊಗೊಂಡಿದ್ದೇನೆ. ಹಾಗೆ ಒಂದು ಸ್ಟ್ರಾಬೆರಿನ ಮಿಡಲಿಗಂತ ಇಟ್ಟಿದ್ದೇನೆ. ಸುಮ್ಮನೆ ಡೆಕೋರೇಟ್ ಮಾಡೋದಷ್ಟೇ, ಬೇರೆ ಏನಿಲ್ಲ. ಎಸ್, ಫೈನಲಿ ಚೀಸ್ ಫ್ರೂಟ್ ಕೇಕ್ ರೆಡಿ ಆಯಿತು. ತುಂಬ ಸಿಂಪಲ್ ಆಗಿದೆ, ಯಾರಿಗೆ ಬೇಕಾದರೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ಟೈಮ್ ಬಂದು ನೈಟ್ 12 o'clock ಆಗಿದೆ. ನಾನು ಸ್ವಲ್ಪ ಚಿಕನ್ ಟಿಕ್ಕಾ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ನಮ್ಮ 2nd year ವೆಡ್ಡಿಂಗ್ ಆ್ಯನಿವರ್ಸರಿ. ಅದು ಈ ಸಲ ಜಪಾನಲ್ಲಿ ನಾವು ಫಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗಾಗಿ ಮನೆಯಲ್ಲೇ ಒಂದು ಚಿಕ್ಕದಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ನಾವೇ ಸೆಟಪ್ ಹಾಕ್ಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾಳೆ ವೀಡಿಯೋಸ್ ಕೂಡ ನಾನು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ. ನಾಳೆ ಸಿಗೋಣ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ನಿನ್ನೆ ನೈಟ್ ಸ್ವಲ್ಪ ಲೇಟ್ ಆಯಿತು. ಇವತ್ತೀಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ವಲ್ಪ ಪಾಯಸ ಮಾಡಿದೆ, ಸಿಹಿ ಇರಲಿ ಅಂತ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತ ದೋಸೆ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ಬ್ರೇಕ್ಫಾಸ್ಟ್ ಅಲ್ಲ, ಬ್ರಂಚ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಯಜಮಾನರು ಒಂದು ಮೂವಿ ಹಾಕಿದ್ರು, ಚೆನ್ನಾಗಿತ್ತು. ಸೊ ಅದನ್ನು ನೋಡ್ಕೊಂಡೇ ನಾವು ಟಿಫಿನ್ ಮಾಡಿದ್ವಿ. ಎಲ್ಲಿಗೆ ಹೊರಟದ್ದು? ಊರು ಸುತ್ತಲಿಕ್ಕೆ. ನಾವಿರೋ ಸಿಟಿಯಲ್ಲೇ ಯೋಕೋಹಾಮಾದಲ್ಲಿ ಒಂದು ರೆಡ್ ಬ್ರಿಕ್ ಹೌಸ್ ಅಂತ ಇದೆ. ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹಾಕಿದ್ರು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ನಾವು ಹೊರಟದ್ದು. ಬಟ್ ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ರು ಅಂದರೆ, ನಮ್ಮ ಕಡೆಯಲ್ಲಿ ಎಲ್ಲ ಜಾತ್ರೆಯಲ್ಲೆಲ್ಲ ಇರ್ತಾರಲ್ವ, ಲಿಟ್ರಲಿ ಇದು ಕೂಡ ಒಂದು ಜಾತ್ರೆ ಥರನೇ ಆಗೋಗಿತ್ತು. ಇಲ್ಲಿ ಇಷ್ಟು ಜನರನ್ನು ನೋಡಿ ನಮಗೆ ಜನ ನೋಡಿಯೇ ಸುಸ್ತಾಗೋಯಿತು. ಇಲ್ಲಿ ನೋಡಿ, ಕ್ರಿಸ್ಮಸ್ ಮಾರ್ಕೆಟ್ ಒಳಗಡೆ ಎಂಟರ್ ಆಗಲಿಕ್ಕೆ ಎಷ್ಟು ದೊಡ್ಡ ಲೈನ್ ಇತ್ತು ಅಂದರೆ, ಎಷ್ಟು ಸಾವಿರಗಟ್ಟಲೆ ಜನ ಇದ್ದರು ಇಲ್ಲಿ. ಆ್ಯಂಡ್ ಇಲ್ಲಿ ಸ್ಕೀಯಿಂಗ್ ಕೂಡ ಇತ್ತು. ಆ ಸ್ಕೀಯಿಂಗ್ಗೆ ಕೂಡ ಟಿಕೆಟ್ ತೊಗೊಳ್ಳಿಕ್ಕೆ ಎಷ್ಟು ಉದ್ದ ಲೈನ್ ಇತ್ತು ಅಂದರೆ ನೋಡ್ಬೋದು, ಎಷ್ಟೊಂದು ಜನ ಇದ್ದಾರೆ ನೋಡಿ. ಇವಾಗ ಇಲ್ಲಿ ಕ್ರಿಸ್ಮಸ್ ಅಂತ ಎಲ್ಲ ಕಡೆಯಲ್ಲೂ ಲೈಟ್ಸ್ ಹಾಕಿರ್ತಾರೆ. ನಾವೊಂದು ಪಾರ್ಕಿಗೆ ಬಂದಿದ್ವಿ, ಅಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಂದರೆ ನಾವು ನಡ್ಕೊಂಡು ಹೋಗೋ ಹಾದಿಯಲ್ಲಿ ಎಲ್ಲ ರಿಪಲ್ಸ್ ಥರ ಬರ್ತಾ ಇತ್ತು, ನೋಡ್ಬೋದು. ಆ್ಯಂಡ್ ಇವಾಗ ನಾವು ಇಲ್ಲಿ ಒಂದು ಹವಾಯನ್ ಲಾ ಓಹಾನಾ ಅಂತ ಒಂದು ರೆಸ್ಟೋರೆಂಟ್ ಇದೆ. ನಾವಿದು ತುಂಬ ದಿನದಿಂದ ನೋಡ್ತಾ ಇದ್ವಿ, ಹವಾಯನ್ ರೆಸ್ಟೋರೆಂಟ್. ಇಲ್ಲಿಗೆ ಬರ್ಬೇಕಂತ ಅಂದ್ಕೊಳ್ತಾ ಇದ್ವಿ. ಫೈನಲಿ ನಮ್ಮ ಆ್ಯನಿವರ್ಸರಿ ಇತ್ತಲ್ವ, ಹಾಗಾಗಿ ಇಲ್ಲಿಗೆ ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿದ್ದು ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿತ್ತು, ನಮಗಿಷ್ಟ ಆಯಿತು. ಇಲ್ಲಿದ್ದು ಮೆನು ನೋಡಲಿಕ್ಕೆ ಎಷ್ಟು ಚಂದ ಇತ್ತು ಅಂದರೆ, ಇಲ್ಲಿ ನೋಡಿ ಒಂದು ದೊಡ್ಡ ಬುಕ್ಕೆ ಕೊಟ್ಟಿದ್ರು. ಇದರಲ್ಲಿ ಏನು ಸೆಲೆಕ್ಟ್ ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನೋಡಿ, ಹುಳಿ ಚಿಕನ್ ಪ್ಲೇಟ್ ಅಂತೆ.
ಇಲ್ಲಿ ನಾವು ಮೆನು ಸೆಲೆಕ್ಟ್ ಆದ ನಂತರ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರಾಯಿತು, ಅವ್ರು ಬರ್ತಾರೆ. ನೆಕ್ಸ್ಟ್ ನಮ್ಮ ಏನು ಆರ್ಡ್ರ್ ಇದೆ ಅದನ್ನು ಕೊಡೋದು, ಆ ಥರ. ನಾವು ಆರ್ಡರ್ ಮಾಡಿರೋದ್ರಲ್ಲಿ ಈ ಡ್ರಿಂಕ್ ಫಸ್ಟಿಗೆ ಬಂತು. ಇಲ್ಲಿ ನೋಡ್ಬೋದು, ನಾವು ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಐಟಮ್ಸಲ್ಲೂ ಈ ಫ್ಲವರ್ ಇತ್ತು. ನಾನು ಫಸ್ಟ್ ಟೈಮ್ ಹವಾಯನ್ ರೆಸ್ಟೋರೆಂಟಿಗೆ ಬರ್ತಾ ಇರೋದು. ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಹೇಳೋದಾದರೂ ಕೂಡ ಫುಡ್ ಚೆನ್ನಾಗಿತ್ತು. ಸ್ವಲ್ಪ ಆಯಿಲಿ ಅನಿಸ್ತು ಅಷ್ಟೇ, ಬಟ್ ಫುಡ್ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಬಿಲ್ಲಿಂಗಿಗಂತ ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ಹವಾಯನ್ ಕೇಕ್, ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಇವಾಗ ನಾವು ರೆಸ್ಟೋರೆಂಟಿಂದ ಹೊರಗಡೆ ಬಂದ್ವಿ, ಟ್ರೈನ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಈ ಆ್ಯನಿವರ್ಸರಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.